ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾವು ಬೆಂಗಳೂರಿನ ಒಂದು ವಿಶೇಷ ಆಧ್ಯಾತ್ಮಿಕ ಯಾತ್ರೆಯನ್ನು ಆರಂಭಿಸಿದ್ದೇವೆ. ನಮ್ಮ ಮೊದಲ ತಾಣ ಉತ್ತರ ಕರ್ನಾಟಕದ ಪ್ರಸಿದ್ಧ ಸೌದತ್ತಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ. ನಂತರ ಮಹಾರಾಷ್ಟ್ರದ ಹೆಮ್ಮೆಯ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಸ್ಥಾನ. ಈ ಎರಡು ಕ್ಷೇತ್ರಗಳು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರಗಳಾಗಿವೆ. ಹಾಗಾದ್ರೆ ಈ ಪವಿತ್ರ ಯಾತ್ರೆಯನ್ನು ಒಟ್ಟಿಗೆ ಆರಂಭಿಸೋಣ. ಪ್ರಯಾಣ ಎಂದರೆ ಕೇವಲ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದಲ್ಲ. ದಾರಿಯುದ್ದಕ್ಕೂ ಕಾಣುವ ಪ್ರಕೃತಿ, ರಸ್ತೆಗಳು, ಸ್ನೇಹಿತರ ಜೊತೆಗಿನ ಮಾತುಕತೆ, ನಗು ಇವೆಲ್ಲ ಸೇರಿ ಜೀವನದ ಸುಂದರ ನೆನಪುಗಳಾಗುತ್ತವೆ. ಈಗ ನಾವು ತಲುಪಿರುವುದು ಸೌದತ್ತಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಿಗೆ. ಈ ಕ್ಷೇತ್ರವು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಲಕ್ಷಾಂತರ ಜನರು ಇಲ್ಲಿ ದೇವಿಯ ದರ್ಶನ ಪಡೆಯಲು ಬರುತ್ತಾರೆ. ಈಗ ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ತಿಳಿಯೋಣ. ರೇಣುಕಾದೇವಿಯು ಮಹರ್ಷಿ ಜಮದಗ್ನಿಯವರ ಪತ್ನಿ ಹಾಗೂ ಪರಶುರಾಮನ ತಾಯಿ ಎಂದು ಪುರಾಣಗಳು ಹೇಳುತ್ತವೆ. ರೇಣುಕಾದೇವಿಯ ಪ್ರತಿವ್ರತ ಶಕ್ತಿಯು ಅಪಾರವಾಗಿತ್ತು. ಪ್ರತಿದಿನ ಅವರು ನದಿಯಲ್ಲಿ ಬೇಯಿಸಿದ ಮಣ್ಣಿನ ಮಡಕೆಯಲ್ಲಿ ನೀರನ್ನು ತರುತ್ತಿದ್ದರು. ಒಂದು ದಿನ ನದಿಯಲ್ಲಿ ಗಂಧರ್ವನ ಪ್ರತಿಬಿಂಬವನ್ನು ಕಂಡ ಕ್ಷಣ ಮಾತ್ರಕ್ಕೆ ಅವರ ಮನಸ್ಸು ಚಂಚಲವಾಯಿತು. ಆ ಕಾರಣದಿಂದ ಅವರ ಯೋಗ ಶಕ್ತಿ ಕ್ಷೀಣಿಸಿತು ಮತ್ತು ಮಡಕೆ ಒಡೆದು ಹೋಯಿತು. ಇದರಿಂದ ಕೋಪಗೊಂಡ ಜಮದಗ್ನಿ ಮಹರ್ಷಿಗಳು ತಮ್ಮ ಪುತ್ರರಿಗೆ ತಾಯಿಯ ಶಿರಚ್ಛೇದ ಮಾಡಲು ಆದೇಶಿಸಿದರು. ಎಲ್ಲರೂ ನಿರಾಕರಿಸಿದರು. ಪರಶುರಾಮನು ತಂದೆಯ ಆಜ್ಞೆಯನ್ನು ಪಾಲಿಸಿದನು. ನಂತರ ಜಮದಗ್ನಿಯವರು ವರ ಕೇಳು ಎಂದಾಗ ಪರಶುರಾಮನು ತನ್ನ ತಾಯಿಯನ್ನು ಜೀವಂತಗೊಳಿಸುವಂತೆ ಕೇಳಿದನು. ರೇಣುಕಾದೇವಿಯು ಪುನರ್ಜನ್ಮ ಪಡೆದರು. ಬಳಿಕ ಅವರು ಜನರ ಕಷ್ಟಗಳನ್ನು ನಿವಾರಿಸುವ ದೇವಿಯಾಗಿ ಯಲ್ಲಮ್ಮ ಎಂಬ ಹೆಸರಿನಲ್ಲಿ ಪೂಜಿಸಲ್ಪಟ್ಟರು ಎಂದು ನಂಬಲಾಗಿದೆ. ದೇವಾಲಯದೊಳಗೆ ಕಾಲಿಟ್ಟ ಕ್ಷಣದಿಂದಲೇ ಭಕ್ತಿಯ ವಾತಾವರಣ ಅನುಭವವಾಗುತ್ತದೆ. ಘಂಟೆಯ ನಾದ, ಭಕ್ತರ ಜಪ, ದೇವಿಯ ದಿವ್ಯ ರೂಪ ಇವೆಲ್ಲ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಯಲ್ಲಮ್ಮ ತಾಯಿಯ ಆಶೀರ್ವಾದ ಪಡೆದು ಈಗ ನಾವು ಮಹಾರಾಷ್ಟ್ರದ ಕೊಲ್ಹಾಪುರದತ್ತ ಪ್ರಯಾಣ ಮುಂದುವರಿಸುತ್ತಿದ್ದೇವೆ. ಕೊಲ್ಹಾಪುರ ಇತಿಹಾಸ, ಸಂಸ್ಕೃತಿ ಮತ್ತು ಭಕ್ತಿಯ ಸಂಗಮ. ಈ ನಗರವು ತಾಯಿ ಮಹಾಲಕ್ಷ್ಮಿ ದೇವಸ್ಥಾನ, ಕೊಲ್ಹಾಪುರಿ ಚಪ್ಪಲಿ ಮತ್ತು ಸಾಂಪ್ರದಾಯಿಕ ಆಹಾರಕ್ಕಾಗಿ ವಿಶ್ವ ಪ್ರಸಿದ್ಧವಾಗಿದೆ. ಇದೀಗ ನಾವು ತಲುಪಿರುವುದು ಶ್ರೀ ಮಹಾಲಕ್ಷ್ಮಿ ಅಂಬಾಬಾಯಿ ದೇವಸ್ಥಾನಕ್ಕೆ. ಈ ದೇವಾಲಯವನ್ನು ಭಾರತದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಸುಮಾರು ಸಾವಿರಾರು ವರ್ಷಗಳಿಗೆ ಹೆಚ್ಚು ಇತಿಹಾಸ ಹೊಂದಿರುವ ಈ ದೇವಾಲಯವು ಚಾಲುಕ್ಯರ ಕಾಲದಿಂದಲೂ ಪ್ರಸಿದ್ಧವಾಗಿದೆ. ಪುರಾಣಗಳ ಪ್ರಕಾರ ಕುಲ್ಲಾಸುರ ಎಂಬ ರಾಕ್ಷಸನು ಈ ಪ್ರದೇಶದಲ್ಲಿ ಜನರನ್ನು ಹಿಂಸಿಸುತ್ತಿದ್ದನು. ಆಗ ಮಹಾಲಕ್ಷ್ಮಿ ದೇವಿಯು ಅವನನ್ನು ಸಂಹರಿಸಿ ಧರ್ಮವನ್ನು ಸ್ಥಾಪಿಸಿದಳು. ಮರಣದ ಮೊದಲು ಕುಲ್ಲಾಸುರನು ಈ ಸ್ಥಳವು ನನ್ನ ಹೆಸರಿನಿಂದಲೇ ಪ್ರಸಿದ್ಧಿಯಾಗಲಿ ಎಂದು ಬೇಡಿಕೊಂಡನು. ದೇವಿಯು ಆ ವರವನ್ನು ನೀಡಿದಳು. ಆದ್ದರಿಂದಲೇ ಈ ಪ್ರದೇಶಕ್ಕೆ ಕೊಲ್ಹಾಪುರ ಎಂಬ ಹೆಸರು ಬಂದಿದೆ ಎಂದು ಪುರಾಣಗಳು ತಿಳಿಸುತ್ತವೆ. ಈ ದೇವಾಲಯದಲ್ಲಿನ ಕಲ್ಲಿನ ಕೆತ್ತನೆಗಳು, ಪುರಾತನ ವಾಸ್ತುಶಿಲ್ಪ ಮತ್ತು ಶಾಂತ ವಾತಾವರಣ ನೋಡಿದರೆ ಭಾರತೀಯರ ದೇವಾಲಯ ನಿರ್ಮಾಣ ಕಲೆಯ ಅದ್ಭುತತೆಯ ಅರಿವು ಮೂಡುತ್ತದೆ. ಈ ದೇವಾಲಯದ ಮತ್ತೊಂದು ವಿಶೇಷತೆ ಕಿರಣೋತ್ಸವ. ವರ್ಷದಲ್ಲಿ ನಿರ್ದಿಷ್ಟ ದಿನಗಳಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ದೇವಿಯ ಮೂರ್ತಿಯ ಮೇಲೆ ಬೀಳುವಂತೆ ದೇವಾಲಯವನ್ನು ನಿರ್ಮಿಸಲಾಗಿದೆ. ಇದು ಭಾರತೀಯ ವಾಸ್ತುಶಿಲ್ಪ ಮತ್ತು ಖಗೋಳ ಜ್ಞಾನದ ಅದ್ಭುತ ಉದಾಹರಣೆಯಾಗಿದೆ.
ಇಂಥ ಯಾತ್ರೆಗಳು ಕೇವಲ ದೇವರ ದರ್ಶನಕ್ಕಾಗಿ ಮಾತ್ರವಲ್ಲ, ಸ್ನೇಹಿತರ ಜೊತೆ ಕಳೆಯುವ ಅಮೂಲ್ಯ ಸಮಯ, ಹೊಸ ಅನುಭವಗಳು ಮತ್ತು ಜೀವನ ಪೂರ್ತಿ ಉಳಿಯುವ ನೆನಪುಗಳಾಗಿ ಕೂಡ. ಈ ಪವಿತ್ರ ಯಾತ್ರೆಯಲ್ಲಿ ನೀವು ನಮ್ಮ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಇಂತಹ ಆಧ್ಯಾತ್ಮಿಕ ಮತ್ತು ಟ್ರಾವೆಲ್ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ, ಜೈ ಶ್ರೀ ಮಹಾಲಕ್ಷ್ಮಿ ಅಂಬಾಬಾಯಿ. Thank you for watching. See you in next journey.